ದಿಲ್ಲಿ ಚಲೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪಿ ರಾಜೀವ್ ಅವರೇ, ನಟರಾಜ್ ಗೌಡ್ರು ಒಂದಷ್ಟು ಕ್ವೆಶ್ಚನ್ಸ್ ಅನ್ನ ನಿಮಗೆ ಹೇಳಿದ್ರು. ಕೆಲವೊಂದು ಯೋಜನೆಗಳಿಗೆ ಇವತ್ತರೆಗೂ ದುಡ್ಡು ಬಂದಿಲ್ಲ. ಬರಗಾಲದ ಬಗ್ಗೆ ನಾವು ಹೋಗಿ ಕೇಳ್ತಿದ್ವಿ. 17 ಪತ್ರ ಹಾಕಿದ್ವಿ. DCM ಹೋದ್ರು, CM ಹೋದ್ರು, ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಇದನ್ನ ತಾರತಮ್ಯ ಅಲ್ಲದೆ ಇನ್ನೇನು ಅನ್ಬೇಕು ಅಂತ ಭಾವನಾ ಅವರೇ, ನಟರಾಜ್ ಗೌಡ್ರು ಬಹಳ ಸೂಕ್ಷ್ಮವಾಗಿ ಮಾತನಾಡಿದ್ರು. ಆ ಆ್ಯಂಗಲಲ್ಲಿ ಚರ್ಚೆಗಳು ಆಗಬೇಕು ಅಂತ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯನವರು 15th ಫೈನಾನ್ಸ್ ಕಮಿಷನ್ ವಿರುದ್ಧವಾಗಿ ಹೋರಾಟಕ್ಕೆ ಹೋಗಿದಾರಲ್ಲ, ನನ್ನ ತೆರಿಗೆ ನನ್ನ ಹಕ್ಕು ಅಂತ. ಇದಕ್ಕೆ ಲಾಜಿಕಲ್ ಎಂಡ್ ಇಲ್ಲ. ಕಾನೂನಲ್ಲಿ ಪ್ರಾವಿಷನ್ ಇದೆಯಾ? ಈಗ ಸಿದ್ದರಾಮಯ್ಯನವರು ಈ ಪ್ರಾವಿಷನ್ ಪ್ರಕಾರ ಹೋರಾಟ ಮಾಡಿದ್ರೆ 15th ಫೈನಾನ್ಸ್ ಅಲ್ಲಿ ತಿದ್ದುಪಡಿಯನ್ನ ಮಾಡಬಹುದು. ಆ ಪ್ರಾವಿಷನ್ನೇ ಇಲ್ಲ. ನೀವು ಇರೋವರೆಗೂ 15th ಫೈನಾನ್ಸ್ ಅಲ್ಲೇ ಇರಬೇಕು. ಯಾವ ಸಂದರ್ಭದಲ್ಲಿ ನೀವು ಮಾಡಬೇಕು ಅದು ಮಾಡಲಿಲ್ಲ. ಸೊ ಹಾಗಾಗಿ ವ್ಯರ್ಥ ಪ್ರಯತ್ನ ಅವ್ರು ಹೋಗಿದ್ದಾರೆ. ಎರಡನೇದಾಗಿ ಶಂಕರ್ ಶೆಟ್ಟಿ ಅವರು ಹೇಳಿದ್ರು, ಇದು ರಾಜ್ಯದ ಜನತೆಗೆ ಗೊತ್ತಾಗಲ್ಲ. ವ್ಯರ್ಥ ಪ್ರಯತ್ನನ ರಾಜಕೀಯ ಪ್ರಯತ್ನನ? ಅದೇ, ರಾಜಕೀಯವಾಗಿ ನಾನು ಏನೋ ಇದರಿಂದ ನನ್ನ ತಪ್ಪುಗಳನ್ನ ಮುಚ್ಕೊಂಡು ಬಿಡಬಹುದು, ನನ್ನ ವೈಫಲ್ಯವನ್ನ ಮುಚ್ಕೊಂಡು ಬಿಡಬಹುದು ಅನ್ನೋ ಭಾವನೆ ಇಟ್ಕೊಂಡು ಹೋಗಿದ್ದಾರೆ. ಆದರೆ ನಿಮ್ಮ ಆರ್ಥಿಕ ಅಧೋಗತಿ ಏನು ಹೋಗಿದೆ ರಾಜ್ಯ ಸರ್ಕಾರ, ಇದು ಜನರಿಗೆ ಗೊತ್ತಾಗುತ್ತೆ. ಒಂದು ಎರಡು ವ್ಯಾಲಿಡ್ ಪಾಯಿಂಟ್ ಅಂತ ನೀವೇ ಒಪ್ಕೊಂಡ್ರಿ ನಟರಾಜ್ ಗೌಡ್ರು. ಅಲ್ಲ, ಅದನ್ನ ಹೇಳಿ ಅನುದಾನಗಳು ಬರಬೇಕು ಅನ್ನೋ ಸಂಸದರು ಒಂದು ವಾಯ್ಸ್ ರೈಸ್ ಮಾಡಲ್ಲ ಸರ್. ಇವಾಗ ಸರ್ಕಾರ ಚೇಂಜ್ ಆಯ್ತು, 1 ವರ್ಷ ಆಗ್ತಾ ಇದೆ. ಸಂಸದರು ಒಂದು ವಾಯ್ಸ್ ರೈಸ್, ಒಬ್ಬ ಸಂಸದ ನಮ್ಮ ಕೇಂದ್ರದಿಂದ ಇವತ್ತಿನವರೆಗೆ ಬರ ಪರಿಹಾರಕ್ಕೆ ದುಡ್ಡು ಬಂದಿಲ್ಲ. ನಿಮ್ಮ ಮಾತು ಗೊತ್ತಾಯ್ತು, ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ಒಂದು ರಾಜ್ಯದ ಜನತೆ ಗೊತ್ತಾಗಬೇಕು. ನಮ್ಮ ಶಂಕರ್ ಶೆಟ್ಟಿ ಅವರು ಹೇಳಿದ್ರು 4 ಲಕ್ಷ ಟ್ಯಾಕ್ಸ್ ಹೋಗುತ್ತೆ, ನಮಗೆ ಬರೋದು ಮಾತ್ರ 12% ಅಂತ ಹೇಳಿ. ಇದರಲ್ಲಿ CGST, IGST, SGST ಅಂತ ಹೇಳಿದೆ. SGST ನಮಗೆ 100% ಬರುತ್ತೆ. ಈಗ ಉದಾಹರಣೆ, ನಾನು ಇವತ್ತು ಗಾರ್ಮೆಂಟ್ ಹೋಗಿ 1 ಲಕ್ಷದ್ದು ನಾನು ಬಟ್ಟೆ ಪರ್ಚೇಸ್ ಮಾಡ್ತೀನಿ. ಆ ಬಟ್ಟೆ ತಯಾರಾಗಿರುವಂಥದ್ದು ಹೈದರಾಬಾದಲ್ಲಿ. ನಾನು ಇಲ್ಲಿ 1 ಲಕ್ಷಕ್ಕೆ ನಾನು 30,000 ಟ್ಯಾಕ್ಸ್ ಕಟ್ತೀನಿ. ನಾನು ಕಟ್ಟಿರೋ 30,000 ಟ್ಯಾಕ್ಸು ಓನರ್ ಹೈದರಾಬಾದ್ನವನು. ಹೈದರಾಬಾದಿಗೆ ಹೋಗ್ಬೇಕು, ಕರ್ನಾಟಕದಲ್ಲಿ ಉಳಿಬೇಕು. ಹಾಗೆ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಕರ್ನಾಟಕದಲ್ಲಿ ಇದಾವೆ, ಬಟ್ ಟ್ಯಾಕ್ಸ್ ಕಟ್ಟುವಂಥವ್ರು ಆ ಸ್ಟೇಟ್ನವರು. ಯಾವ ರಾಜ್ಯದವರು ಟ್ಯಾಕ್ಸ್ ಕಟ್ಟಿರ್ತಾರೆ? ಈಗ ಇನ್ಫೋಸಿಸ್ ಆಲ್ ಓವರ್ ಇಂಡಿಯಾ ಇದೆ. ಆಲ್ ಓವರ್ ಇಂಡಿಯಾದ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲಿ. ಅದು IGST ಆಗಿ ಆಂಧ್ರದವ್ರು ಕಟ್ಟಿದ್ದು ಆಂಧ್ರಕ್ಕೆ ಹೋಗುತ್ತೆ, ಗುಜರಾತ್ ಕಟ್ಟಿದ್ದು ಗುಜರಾತ್ಗೆ ಹೋಗುತ್ತೆ. ಹಾಗಾಗಿ ರಾಜ್ಯಕ್ಕೆ ಏನು ಬರಬೇಕಾಗಿದೆ ಅದು 100% ಬರ್ತಾ ಇದೆ, ಯಾವುದೂ ಇಲ್ಲ. ಎರಡನೇದು, 3 ಪಾಯಿಂಟ್ಗಳನ್ನ ನಮ್ಮ ನಟರಾಜ್ ಗೌಡ್ರು ಹೇಳಿದ್ರು. ಒಂದು 4,599 ಕೋಟಿ 98 ಕೋಟಿ ಅದು ಬರಲೇ ಇಲ್ಲ ಅಂತ ಹೇಳಿ. ಸೊ 5,495 ಕೋಟಿ. ಇದನ್ನ ಇಂಟರಿಮ್ ರಿಪೋರ್ಟಲ್ಲಿ ಏನು ಕೊಟ್ಟಿದ್ರು ಅದಕ್ಕೆ ಪರ್ಯಾಯವಾಗಿ ಫೈನಲ್ ರಿಪೋರ್ಟಲ್ಲಿ ಅದು ಮೆನ್ಷನ್ ಆಗದೇ ಇರುವಾಗ 9,000 ಕೋಟಿ ಅಡಿಷನಲ್ ಆಗಿ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಅದು ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮಗಳು, ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಮೆಟ್ರೋಗೆ. ಇದು ಅಡಿಷನಲ್ ಗ್ರಾಂಟ್ ಯಾವ ರಾಜ್ಯಗಳಿಗೂ ಹೋಗಿಲ್ಲ. ಇದನ್ನ ಕಂಪನ್ಸೇಟ್ ಮಾಡಿದ್ದಾರೆ ಬೊಮ್ಮಾಯಿ ಅವರು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಕೂಡ. ಎರಡನೇ ಪಾಯಿಂಟು, ಇದಕ್ಕೆ ಬರಕ್ಕೆ ತೀವ್ರವಾದಂತಹ ಬರ ಬಂದಿದೆ, ಈ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ SDRF, NDRF 2. SDRF ಫಂಡ್ ಏನಕ್ಕೆ ಇಟ್ಕೊಳ್ಬೇಕು ಅಂದರೆ, ಸೆಂಟರ್ಗೆ ತುಂಬ ಪೇಪರ್ ವರ್ಕ್ಗಳು ಇರ್ತವೆ. ಪೇಪರ್ ವರ್ಕ್ಗಳನ್ನು ಇವರು UPA ಗವರ್ನಮೆಂಟ್ ಇದ್ದಾಗೂ ಕೂಡ ಡ್ರಾಟಿಗೆ, ಫ್ಲಡ್ಗೆ ಎಷ್ಟು ಡ್ಯೂರೇಷನಲ್ಲಿ ಬಂದಿದೆ ಅಂತ ಹೇಳಿ ನೀವು ಹಿಂದೆ ತೆಗೆದು ನೋಡ್ಬೋದು. ಅದಕ್ಕಾಗಿಯೇ SDRF ಫಂಡನ್ನು ನೀವು 100% ಬಳಸ್ಕೊಳ್ಳಿ, NDRF ಬಂದಾಗ ಕಾಂಪನ್ಸೇಟ್ ಮಾಡ್ಕೊಳ್ಳಿ ಅಂತ. ಇವತ್ತು ಸಿದ್ದರಾಮಯ್ಯನವರು ಯಾಕೆ 2,000 ರೂಪಾಯಿ ರಿಲೀಸ್ ಮಾಡಿಕೊಂಡು ಇವರು ಕಣ್ಣು ಒರೆಸ್ಕೊಳ್ತಾ ಇದ್ದಾರೆ ಅಂದರೆ, ಇನ್ ಟೈಮು ಅವರು ಕೊಟ್ಬಿಟ್ರೆ ರಾಜ್ಯದ ಜನತೆ ಏನು ಪ್ರಶ್ನೆ ಮಾಡ್ತಾರೆ ಗೊತ್ತಾ? ಹಿಂದೆ 6,500 ರೂಪಾಯಿ ಪರ್ ಹೆಕ್ಟೇರ್ NDRF ಗೈಡ್ಲೈನ್ಸ್ ಇದೆ. ಬೊಮ್ಮಾಯಿ ಅವರು ಕೊಟ್ಟಿದ್ದು 13,000. ಈಗ ಕೇಂದ್ರದಿಂದ 6,500 ಬಂದ್ರೆ ಸಿದ್ದರಾಮಯ್ಯ 13,000 ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಈ 13,000 ಕೊಡೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು NDRF ನಾರ್ಮ್ಸ್ಗೆ ಪೇಪರ್ನ ಸಬ್ಮಿಟ್ ಮಾಡ್ತಾ ಇಲ್ಲ. ನಾವು ಇವತ್ತಿಗೂ ಕೇಳ್ತಾ ಇದ್ದೀವಿ. ನಾವು ಹೇಳೋದು, ಕೇಂದ್ರದ ಬರೋದು 100% ನಿಮ್ಮ ಕ್ಲೇಮ್ ನಿಮ್ ತಗೊಳ್ಳಿಕ್ಕೆ ಅವಕಾಶ ಇದೆ. SDRF ಇಂದ ಕೊಡಿಯಪ್ಪ. ಯಡಿಯೂರಪ್ಪನವ್ರು ಕೊಟ್ಟಿದ್ದು ಉದಾಹರಣೆ ಇದೆಯಲ್ಲ, ಕೊಟ್ಟ ಮೇಲೆ ನೀವು ತಗೊಳ್ಳಿ. ಬಿಜೆಪಿ ನಾಯಕರಿಗೆ ಒಂದು ಜ್ಞಾಪಕ ಇಷ್ಟಪಡ್ತೀನಿ. 2009ರಲ್ಲಿ ಇದೇ ರೀತಿ ಒಂದು ಪ್ರವಾಹ ಬಂದಾಗ ಇಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ವೈಮಾನಿಕ ಸಮೀಕ್ಷೆ ಮಾಡಿ 30 ದಿನದಲ್ಲಿ ಹಣ ಬಿಡುಗಡೆ ಮಾಡಿದ್ರು.
30 ಡೇಸಲ್ಲಿ. UPI ಇದ್ದಾಗ ಯಾವಾಗಲೂ ಕೂಡ ಒಂದು ಇಂಟರಿಮ್ ಅಂತ ಹೇಳಿ ತಕ್ಷಣಕ್ಕೆ ಹಣ ಬಿಡುಗಡೆ ಮಾಡಿ 30 ದಿನದಲ್ಲಿ ಹಣ ಬಿಡುಗಡೆ ಮಾಡಿ ಇನ್ನೂ 6 ತಿಂಗಳು ಟೈಮ್ ತಗೊಂತಾ ಇತ್ತೇನೋ. ಇದು ಹಂಗಲ್ಲ. ಇಲ್ಲಿ ₹1 ಬಿಡುಗಡೆ ಮಾಡ್ದಲ್ಲೇ ನೀವು SDRF ಇಂದ ಕೊಡ್ತಾರೆ. 545 ಕೋಟಿ ರೂಪಾಯಿ ರೈತರು ತಲುಪಿದೆ ಆಲ್ರೆಡಿ. 545 ಕೋಟಿ ರೂಪಾಯಿ, 870 ಕೋಟಿ ರೂಪಾಯಿ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ಗಳಲ್ಲಿದೆ. 3180 ಬೋರ್ವೆಲ್ ಕೊರೆಸ್ತಾ ಇದ್ದಾರೆ. 3180 110 ಹಳ್ಳಿಗಳಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ದಾರೆ. ಈ ಕೆಲಸ ನಾವು ಆಲ್ರೆಡಿ 110 ತಾಲೂಕುಗಳಲ್ಲಿ ಈ ಕೆಲಸವನ್ನು ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ. ಅಂದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆನೇ ಇಲ್ಲ ಅಂತನಾ? ನೋಡ್ರಿ, 2017-18ರಲ್ಲಿ ರಾಜ್ಯದ ಬಡ್ಜೆಟ್ ಬಂದು, ದೇಶದ ಬಡ್ಜೆಟ್ ಬಂದು 21 ಲಕ್ಷ ಕೋಟಿ ರೂಪಾಯಿ. 2022-23ಕ್ಕೆ 45 ಲಕ್ಷ ಕೋಟಿ ರೂಪಾಯಿ. ಅವಾಗ ನಾವು ಬರ್ತಾ ಇದ್ದು 47,000 ಕ್ರೋರ್, ಇವಾಗ ಬರ್ತಾ ಇರೋದು 50,000 ಕ್ರೋರ್. ಬಡ್ಜೆಟ್ ಗಾತ್ರ ಡಬಲ್ ಆಗುತ್ತೆ, ನಾವು ತೆರಿಗೆ ಕಟ್ಟೋದು ಡಬಲ್ ಆಗುತ್ತೆ. ನಾವು ವಾಪಸ್ ಬರೋದು ಮಾತ್ರ 13,000 ನೀವು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಕೊಡ್ತೀರಿ ಅಂತಂದ್ರೆ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಅದು? ಈಗ ನೋಡಿ, ರಾಜ್ಯದಲ್ಲಿ 4,30,000 ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆಗುತ್ತೆ. 1,30,000 ಕೋಟಿ ರೂಪಾಯಿ GST ಇಂದ ಆಗುತ್ತೆ. 2,40,000 ಕೋಟಿ ರೂಪಾಯಿ ಕಾರ್ಪೊರೇಟ್ ಟ್ಯಾಕ್ಸ್ ಆದಾಯದ ಆಗ್ತದೆ. 30,000 ಕ್ರೋರ್ ರೂಪೀಸ್ ಬಂದು ಸೆಸ್ಸಲ್ ಕಲೆಕ್ಟ್ ಮಾಡ್ತಾರೆ. ಸೆಸ್ಸಲ್ ಕಲೆಕ್ಟ್ ಮಾಡೋದು ₹1 ರಾಜ್ಯಕ್ಕೆ ಕೊಡ್ತಾರಾ? ನಾಟ್ ಇವನ್ ಸಿಂಗಲ್ ರೂಪಿ. 30,000 ಕ್ರೋರ್ ಕಲೆಕ್ಟ್ ಆಗೋದು ₹1 ಕೂಡ ಕೊಡೋದಿಲ್ಲ ನಮಗೆ. ₹1 ಕೂಡ. ನಾವು 15ನೇ ಹಣಕಾಸಿನ ಆಯೋಗ ಮುಗಿತು, ಈಗ 16ನೇ ಹಣಕಾಸಿನ ಆಯೋಗ ರಚನೆ ಆಗಿದೆ. ರಾಜ್ಯದ ಹಿತ ಬೇಕಾ ಬೇಡವಾ? ನಾನು ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿದ್ರು, ಹಣಕಾಸಿನ ಆಯೋಗ ರಾಜ್ಯಕ್ಕೆ ಬಂದಾಗ ಏನು ಮಾಹಿತಿ ಕೊಡದೆ, ಆಗ ಏನು ಹೇಳದೆ, ಈಗ ಬೊಬ್ಬೆ ಹೊಡೆದ್ರೆ ಏನ್ ಪ್ರಯೋಜನ? ಎಲ್ಲಾ ಸಮಯದಲ್ಲೂ ಕೂಡ ನಾವು ಮಾಹಿತಿಯನ್ನ ರಾಜ್ಯ ಸರ್ಕಾರ ಬಿಜೆಪಿ ಈಗ DK ಶಿವಕುಮಾರ್ ಅವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಆದಾಗ ಎಲ್ಲ ಪ್ರಶ್ನೆಗಳಿಗೂ, DK ಶಿವಕುಮಾರ್ ಅವರ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ, ನಾನು ರಿಯಾಲಿಟಿ ಏನಿದೆ ಹೇಳಿ ಕಳಿಸಿದೀನಿ ಅಂತ ನಿರ್ಮಲಾ ಸೀತಾರಾಮನ್. ರಿಯಾಲಿಟಿ ಏನ್ ಗೊತ್ತಾ? ರಿಯಾಲಿಟಿನೇ ಇದೆ, ಅಂಕಿಅಂಶ. ರಿಯಾಲಿಟಿ ಅಂದ್ರೆ ನೀವು ನಮಗೆ ಕೊಡ್ತಾ ಇಲ್ಲ ಅನ್ನೋದೇ ರಿಯಾಲಿಟಿ. ಈಗ ನಾವು ಕೇಳಿದ್ರು ಕೊಡ್ತಾ ಇಲ್ಲ ಅಂದಾಗ, ನಾವು ಸಮನ್ವಯತೆ ಇಲ್ಲ ಅಂದಾಗ ನಾವು ಸಂಘರ್ಷ ಮಾಡಬೇಕಾಗುತ್ತೆ. ಅಂತ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು. ಈಗ 15ನೇ ಹಣಕಾಸಿನ ಆಯೋಗ ಮುಗಿತದೆ 2025-26ಕ್ಕೆ. 16ನೇ ಹಣಕಾಸಿನ ಆಯೋಗ ರಚನೆ ಆಗಿದೆ. ಈ 16ನೇ ಹಣಕಾಸಿನ ಆಯೋಗದಲ್ಲಾದ್ರೂ ರಾಜ್ಯಕ್ಕೆ ಸಹಾಯ ಆಗ್ಬೇಕಾ ಬೇಡವಾ? ರಾಜ್ಯದ ಹಿತ ಇಲ್ಲ, ಹೆಂಗಾಗ್ಬೇಕು? ಇಲ್ಲ, ಅದೇನೇ ಹೇಳ್ತಿಲ್ಲ. ಸೆಸ್ಸಲ್ಲಿ ಈಗ ಸೆಸ್ಸಲ್ಲಿ ನಮಗೆ ಡೆವಲ್ಯೂಷನ್ ಕೊಡಬೇಕಾಗ್ತದೆ. ನಮಗೆ 4.7% ಇತ್ತಲ್ಲ 14ನೇ ಹಣಕಾಸಿನ ಆಯೋಗ. ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿರೋದು, ನೀವು 16ನೇ ಆಯೋಗಕ್ಕೆ ಹೋದ್ರಿ, ಅವ್ರು ಹೇಳ್ತಿರೋದು ಆಯೋಗ ಬಂದಾಗ ಏನ್ ಮಾಡ್ತಿದ್ರಿ? ಹಾಗಂದ್ರೆ ಏನ್ ಗೊತ್ತಾ? GST ಒಪ್ಕೊಂಡು ನಾವು ದೇಶಕ್ಕೆ ಸಪೋರ್ಟ್ ಆಗಿ ನಿಂತಿದ್ದೀವಾ ಇಲ್ವಾ? ರಾಜ್ಯ ನಿಂತಿದ್ಯೋ ಇಲ್ವಾ? ರಾಜ್ಯದ ದುಡಿತಾ ಇದಾರಲ್ವಾ? ಅಲ್ಲ, ಹಂಗ ನಿಂತ್ಕೊಂಡ್ರೆ ದೇಶ ನಿಮಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಇಲ್ಲ. ಹಿಂಗಿಲ್ಲ ಭಾವನ ಅವರೇ. ಏನ್ ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ದೇಶಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಹೆಂಗೆ ಹೇಳ್ತೀರಿ? ನೋಡಿ, ಹಂಗಿಲ್ಲ. ನಾನು ಹೇಳ್ತಿರೋದು ಒಂದು ನಿಮಿಷ. GST ಕಾಂಪನ್ಸೇಷನ್ ಬರ್ತಾ ಇತ್ತಾ ಇಲ್ವಾ? ಯಾಕೆ ಬರ್ತಾ ಇತ್ತು? ರಾಜ್ಯಕ್ಕೆ ಲಾಸ್ ಆಗ್ತದೆ ಅಂತ. ಈ GST ಕಾಂಪನ್ಸೇಷನ್ ನಿಂತೋಗಿದೆಯಾ ಇಲ್ವಾ? ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ರಿಡ್ಯೂಸ್ ಆಗ್ತಾ ಇದೆಯಾ ಇಲ್ವಾ? ಅಲ್ಲ ರೀ, 20,000 ಕೋಟಿ ಈಗ 2 ವರ್ಷ ಲೆಕ್ಕ ಹಾಕೋಣ. 21-22ರಲ್ಲಿ 20,000 ಕೋಟಿ ಬರ್ತಾ ಇತ್ತು. ಈಗ 22-23ಕ್ಕೆ 13,000 ಕೋಟಿ ಗಳಿಸಿದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಅಲ್ವಾ? ರಾಜ್ಯಕ್ಕೆ ತಾರತಮ್ಯ ಅಲ್ವಾ? ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಈಗ ಒಂದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಡೆವಲ್ಯೂಷನ್ ಬಂದು 15ನೇ ಹಣಕಾಸಿನ ಆಯೋಗ ಪ್ರಕರಣ ಮಾಡ್ತಾರೆ. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಇದೆಯಲ್ಲ, ತಾರತಮ್ಯ ನಡೀತಾ ಇದೆ ರಾಜ್ಯಕ್ಕೆ. ಈಗ ಹಣಕಾಸು ಆಯೋಗದ ನಿರ್ಧಾರದ ಮೇಲೆ ಸಿಗುತ್ತೆ ಅನ್ನೋದು ಎಲ್ಲರೂ ಒಪ್ಪಬೇಕಾಗಿದೆ. ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ನೋಡಿ. ಈಗ ಎಲ್ಲಾ ಇಲಾಖೆಗಳು ಬಜೆಟ್ ಅಲೋಕೇಶನ್ ಮಾಡ್ತಾರೆ ಕೇಂದ್ರ ಸರ್ಕಾರ. ಈಗ ಹಣಕಾಸಿನ ಆಯೋಗ ನಿರ್ಧಾರ ಹೆಂಗ್ ಮಾಡುತ್ತೆ? ಈಗ ಹಣಕಾಸಿನ ಆಯೋಗದ ಪ್ರಕಾರ ಡೆವಲ್ಯೂಷನ್ ನಾವು ಒಪ್ಕೊಂಡಿದೀವಿ. ಈಗ ಭಾವನ ಅವರೇ ಡೆವಲ್ಯೂಷನ್ ನಾವು ಒಪ್ಕೊಂಡಿದೀವಿ. ಆದ್ರೂ ಕೂಡ ಈಗ ಡೆವಲ್ಯೂಷನ್ ಪ್ರಕಾರ ನಮಗೆ ನಷ್ಟ ಆಗ್ತದೆ ಅಂತ ಹಣಕಾಸಿನ ಆಯೋಗಕ್ಕೆ ಗೊತ್ತಿದೆ. ಹಣಕಾಸಿನ ಆಯೋಗ 2 ಅಂಕಿಅಂಶ ಹೇಳಿದೆ. ಒಂದೇ ಒಂದು ನಿಮಿಷ. 2 ಅಂಕಿಅಂಶ ಹೇಳಿದೆ. 5,495 ಕೋಟಿ ಮತ್ತೆ 6,000 ಕೋಟಿ ರೂಪಾಯಿ 2 ಮೆನ್ಷನ್ ಮಾಡಿದೆ ಹಣಕಾಸಿನ ಆಯೋಗ. 15ನೇ ಹಣಕಾಸಿನ ಆಯೋಗ ಬಂದಿದ್ಯಾ ರಾಜ್ಯಕ್ಕೆ? ಬಂದಿದ್ಯಾ? ಯಾವಾಗ ಬರುತ್ತೆ ಹೇಳಿ? ಇದೇ ಕ್ವೆಶ್ಚನ್ ಜೊತೆ ವಾಪಸ್ ಬರ್ತೀನಿ ಪಿ ರಾಜು ಅವರೇ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.